ಬಹಳ ವಿಶೇಷ. ಇವತ್ತು ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ನಮ್ಮ ಸಹೋದರರಾದಂಥ ಅವರು ನಮ್ಮೂರೇ ಆಗ್ತಾರೆ. ಯೋಹಾನ್ ಡಿಸೋಜ, ನಂದು ಡಿಸೋಜ್, ಸಾಮರ್ಥ್ಯ ಡಿಸೋಜ. ಹಾಗಾಗಿ ಅವರಿಗೆ ನಾನು ಶುಭ ಹಾರೈಸ್ತೇನೆ, ಆಶೀರ್ವಾದ ಮಾಡ್ತೇನೆ. ಅದ್ರ ಜೊತೆ ನಮ್ಮ ಅತ್ತಿಗೆ ಮಿಸಸ್ ರೂತ್, ಅವರಿಗೂ ಸಹ ತುಂಬ ಹೃದಯದ ವಂದನೆ. ಇಬ್ಬರು ಜೊತೆ ಇರುವಂಥದ್ದು ಬಹಳ ವಿರಳ. ಯಾಕೆ ಇಂಥ ಪ್ರೋಗ್ರಾಮ್ ಮಿಸ್ ಆಗಿಲ್ಲ. ಬಹಳಷ್ಟು ಬಿಸಿ ಲೈಫ್, ಸ್ಕೂಲ್, ದೊಡ್ಡ ರೆಸ್ಪಾನ್ಸಿಬಿಲಿಟಿ ದೇವರಿಗೆ ಕೊಟ್ಟಿದ್ದಾನೆ. ಮತ್ತು ಅದ್ರ ಜೊತೆ ಯಜಮಾನರ ಒಂದು ಕೇರ್ ಬಹಳ ಉತ್ತಮ ರೀತಿಯಿಂದ ಮಾಡ್ತಾರೆ. ಇವರು ಅವರು ಚೆನ್ನಾಗಿ ನೋಡ್ಕೊಂಡ್ರೆ ಇವ್ರು ಚೆನ್ನಾಗಿರ್ತಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತಾರೆ. ಪ್ರತಿಯೊಬ್ಬ ಪ್ರಗತಿ ಪುರುಷನ ಹಿಂದೆ ಹೆಂಡತಿ, ಸ್ತ್ರೀ ಇದ್ದಾರೆ. ಎಲ್ಲಿ ಸ್ತ್ರೀ ಎಷ್ಟು ಪ್ರೀತಿ ಕೊಡ್ತಾರೋ, ಎಷ್ಟು ಒಳ್ಳೆ ಒಳ್ಳೆ ತಿಂಡಿ ತಿನಿಸು, ಊಟ, ಉಪಚಾರ ಎಲ್ಲ ರೀತಿಯಿಂದ ನೋಡ್ಕೊಳ್ಳುವಾಗ ಅವರಿಗೆ ಯಾವುದೋ ರೀತಿಯಾದ ತೊಂದರೆ ಇಲ್ಲ. ಹೀಗಾಗಿ ಯೋಹಾನ್ ಅವರು ಇಷ್ಟು ಆರೋಗ್ಯವಾಗಿ ಚೆನ್ನಾಗಿರ್ಬೇಕಾದ್ರೆ ದೇವರ ಆಶೀರ್ವಾದ ಮತ್ತು ಹೆಂಡತಿ ಮಕ್ಕಳ ಪ್ರೀತಿ. ಮಗಳು ಇದ್ದಾಳೆ, ಓನ್ಲಿ ಒನ್ ಡಾಟರ್. ಆಕೆ ಸಹ ಜೊತೆ ಇರುವುದು ಬಹಳ ಸಂತೋಷ. ದೇವರಿಗೆ ಕುಟುಂಬ ಆಶೀರ್ವಾದ ಮಾಡಲಿ. ಮತ್ತು ಬಂದಂತ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ನಮ್ಮ ಯೋಹಾನ್ ಸಹೋದರರು ಅವರ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಭವಿಷ್ಯ ಜೀವಿತದಲ್ಲಿ ಕೊಟ್ಟಿದ್ದಾರೆ. ಅನೇಕರು 50 ವರ್ಷ ಅಂದ್ರೆ ಈಗಿನ ಒಂದು ಸ್ಥಿತಿಗತಿಗಳನ್ನು ಗಮನಿಸುವಾಗ 50 ವರ್ಷ ನಾವು ಈಗಿನ ಜನರೇಷನ್ ಹೇಗೆಂದ್ರೆ 50ನೇ ವರ್ಷದಲ್ಲಿ ಪೂರ್ಣ ಅರ್ಧ ಮುದುಕಾಗ್ಬಿಡ್ತಾ ಇದ್ದಾರೆ. 10-15 ವರ್ಷ ಅನ್ನೋಕ್ಕೆ ಬಿಳಿ ಕೂದಲು. ಆದ್ರೆ ಈಗ 50 ವರ್ಷ ಈತ ಸಹೋದರನು ಈ ರೀತಿಯಾಗಿ ಕಾಣಿಸಿಕೊಳ್ಬೇಕಾದ್ರೆ ಅದು ದೇವರ ಕೃಪೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಫುಡ್, ಎಲ್ಲ ಕೆಮಿಕಲ್ ಇದೆ, ಎಲ್ಲ ಆರ್ಟಿಫಿಷಿಯಲ್, ಎಲ್ಲ ಕೆಮಿಕಲ್. ಆರ್ಟಿಫಿಷಿಯಲ್ ಲವ್ ಇದೆ, ಆರ್ಟಿಫಿಷಿಯಲ್ ಫುಡ್ ಇದೆ, ಎಲ್ಲ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಆರ್ಟಿಫಿಷಿಯಲ್. AI ಬಂದಿನಿಂದ ಪ್ರತಿ ಒಂದು ಬಹಳಷ್ಟು ಈ ದೇಶ ಬಹಳ ವೇಗಗತಿ ಹೋಗ್ತಾ ಇದೆ, ಬಹಳ ಸ್ಪೀಡ್ ಇದೆ. ಲಿಮಿಟೆಡ್ ಯಾರಿಗೂ ರೆಸ್ಟೋರೇಷನ್, ಕಳೆದು ಹೋದದೆಲ್ಲ ಪುನಃ ನಿನ್ನ ಬಳಿಗೆ ಬರುತ್ತದೆ. ಕಳೆದು ಹೋದದ್ದು ಮರಳಿ ನೀನು ಪಡೆದುಕೊಳ್ಳಿ. ಈ ಒಂದು ವಾಗ್ದಾನ ಅದರಲ್ಲಿ ಅಡಕವಾಗಿದೆ. 50ನೇ ವರ್ಷದ ಬರ್ತ್ಡೇ ನೋಡ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ. ಇದು ದೇವರ ಕೃಪೆ, ದೇವರ ಆಶೀರ್ವಾದ, ದೇವರ ಚಿತ್ತ. ಅದಕ್ಕಾಗಿ ಇವತ್ತು ಇಂಥ ದೊಡ್ಡ ದಿನ ನೋಡುವಂತ ಕೃಪೆ ದೇವರ ಮಗನ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಸೆಲೆಬ್ರೇಷನ್ ಆಗ್ತದೆ ಅಂತೇಳಿ ನಂಬಿಲ್ಲ. ನಾನು ಶಿವನಗರ್ ಗ್ರೌಂಡ್ ನಲ್ಲಿ ಮಾಡ್ಕೋಬಹುದಂತೆ, ಇಲ್ಲ ಅಂದ್ರೆ ಮಣಿ ಎಂಪೈರ್ ಫಂಕ್ಷನ್ ಹಾಲ್ ಎಲ್ಲಾದ್ರೂ ಅಲ್ಲೇ ಇರಬಹುದು ಅಂತ ಅನ್ಕೊಂಡೆ. ಆದ್ರೆ ಇದು ಸ್ಪೆಷಲ್ ಜಾಗ ದೇವರು ಅವ್ರಿಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಅವ್ರಿಗೆ ಇವತ್ತಿನ ದಿನ ನಾವು ವಿಶಸ್ ಮಾಡ್ಲಿಕ್ಕೆ ಬಂದಿದ್ದೇವೆ, ಶುಭ ಹಾರೈಸಲು ಬಂದಿದ್ದೇವೆ. ಈ 50ನೇ ವರ್ಷ ಅಲ್ಲ, ಇಂಥ ಅನೇಕ ಜನ್ಮದಿನ ಮಗನ ನೋಡಲಿ ಎಂಬುದೇ ನಮ್ಮ ಬಯಕೆ, ನಮ್ಮ ಹಾರೈಕೆ, ನಮ್ಮ ಪ್ರಾರ್ಥನೆ ಆಗಿರುತ್ತದೆ. ದೇವರು ಆತನ ಮೇಲೆ ತನ್ನ ಕೃಪಾ ಕಟಾಕ್ಷವಿಡಲಿ, ಆತನಿಗೆ ಶಾಂತಿಯನ್ನು ದಯಪಾಲಿಸಲಿ, ಮತ್ತು ಆತನಿಗೆ ಸಮಾಧಾನವನ್ನು ಕೊಡಲಿ, ಮತ್ತು ಆತನ ಜೀವಿತದಲ್ಲಿ ಸಮೃದ್ಧಿ ಕೊಡಲಿ, ಆತನ ಅಭಿವೃದ್ಧಿ ಹೊಂದುತ್ತಾ ಹೋಗಲಿ ಎಂಬುದೇ ನಾವು ತಂದೆಯಾದ ದೇವರಲ್ಲಿ ಅವರಿಗಾಗಿ ಯಾವಾಗಲೂ ಪ್ರಾರ್ಥಿಸ್ತಾ ಇರ್ತೇವೆ. ಈಗ ಬಹಳ ವಿಶೇಷ. ಇವತ್ತು ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ನಮ್ಮ ಸಹೋದರರಾದಂಥ ಅವರು ನಮ್ಮೂರೇ ಆಗ್ತಾರೆ. ಯೋಹಾನ್ ಡಿಸೋಜ, ನಂದು ಡಿಸೋಜ್, ಸಾಮರ್ಥ್ಯ ಡಿಸೋಜ. ಹಾಗಾಗಿ ಅವರಿಗೆ ನಾನು ಶುಭ ಹಾರೈಸ್ತೇನೆ, ಆಶೀರ್ವಾದ ಮಾಡ್ತೇನೆ. ಅದ್ರ ಜೊತೆ ನಮ್ಮ ಅತ್ತಿಗೆ ಮಿಸಸ್ ರೂತ್, ಅವರಿಗೂ ಸಹ ತುಂಬ ಹೃದಯದ ವಂದನೆ. ಇಬ್ಬರು ಜೊತೆ ಇರುವಂಥದ್ದು ಬಹಳ ವಿರಳ. ಯಾಕೆ ಇಂಥ ಪ್ರೋಗ್ರಾಮ್ ಮಿಸ್ ಆಗಿಲ್ಲ. ಬಹಳಷ್ಟು ಬಿಸಿ ಲೈಫ್, ಸ್ಕೂಲ್, ದೊಡ್ಡ ರೆಸ್ಪಾನ್ಸಿಬಿಲಿಟಿ ದೇವರಿಗೆ ಕೊಟ್ಟಿದ್ದಾನೆ. ಮತ್ತು ಅದ್ರ ಜೊತೆ ಯಜಮಾನರ ಒಂದು ಕೇರ್ ಬಹಳ ಉತ್ತಮ ರೀತಿಯಿಂದ ಮಾಡ್ತಾರೆ. ಅವರು ಚೆನ್ನಾಗಿ ನೋಡ್ಕೊಂಡ್ರೆ ಇವ್ರು ಚೆನ್ನಾಗಿರ್ತಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತಾರೆ. ಪ್ರತಿಯೊಬ್ಬ ಪ್ರಗತಿ ಪುರುಷನ ಹಿಂದೆ ಹೆಂಡತಿ, ಸ್ತ್ರೀ ಇದ್ದಾರೆ. ಎಲ್ಲಿ ಸ್ತ್ರೀ ಎಷ್ಟು ಪ್ರೀತಿ ಕೊಡ್ತಾರೋ, ಎಷ್ಟು ಒಳ್ಳೆ ಒಳ್ಳೆ ತಿಂಡಿ ತಿನಿಸು, ಊಟ, ಉಪಚಾರ ಎಲ್ಲ ರೀತಿಯಿಂದ ನೋಡ್ಕೊಳ್ಳುವಾಗ ಅವರಿಗೆ ಯಾವುದೋ ರೀತಿಯಾದ ತೊಂದರೆ ಇಲ್ಲ. ಹೀಗಾಗಿ ಯೋಹಾನ್ ಅವರು ಇಷ್ಟು ಆರೋಗ್ಯವಾಗಿ ಚೆನ್ನಾಗಿರ್ಬೇಕಾದ್ರೆ ದೇವರ ಆಶೀರ್ವಾದ ಮತ್ತು ಹೆಂಡತಿ ಮಕ್ಕಳ ಪ್ರೀತಿ. ಮಗಳು ಇದ್ದಾಳೆ,
ಓನ್ಲಿ ಒನ್ ಡಾಟರ್. ಆಕೆ ಸಹ ಜೊತೆ ಇರುವುದು ಬಹಳ ಸಂತೋಷ. ದೇವರ ಕುಟುಂಬ ಆಶೀರ್ವಾದ ಮಾಡಲಿ. ಮತ್ತು ಬಂದಂತ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ನಮ್ಮ ಯೋಹಾನ್ ಸಹೋದರರು ಅವರ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಕಳೆದ ದಿನಮಾನಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿ ಇವತ್ತಿನ ದಿನ ನಮ್ಮ ಯಜಮಾನರು 50ನೇ ವರ್ಷ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಿಕ್ಕೆ ದೇವರು ಮಾಡಿದಂತ ಕೃಪೆಗಾಗಿ ನಿಮಗೆ ಸ್ತೋತ್ರ. ನಾವು ಇದನ್ನು ಅಂದುಕೊಳ್ಳಲಾರದಂತ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲ, ಇದು ಎಲ್ಲ ಫಂಕ್ಷನ್ ಹಾಲ್ ರೆಡಿ ಆಗುತ್ತೆ, ಇದು ಈ ರೀತಿ ಮಾಡ್ಬೇಕಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿಲ್ಲ. ನೀವು ನಂಬ್ತಿರೋ ನಮ್ಮಲ್ಲವರು ಒಂದೇ ಒಂದು ದಿನದಲ್ಲಿ ಇದೆಲ್ಲ ರೆಡಿ ಆಗಿದೆ. ದೇವ್ರ ನಂಬಿಕೆ ಸ್ತೋತ್ರ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನರು ನೀವು ಸಹಾಯ ಮಾಡಿದಿರಿ. ನಿಮಗೆಲ್ಲ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರಿ. ನಮ್ಮ ಕುಟುಂಬವನ್ನು ಕೂಡ ನೀವು ನಿಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ. ದೇವರು ಮಾಡಿದಂತ ಅದ್ಭುತ ಕಾರ್ಯಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಕಳೆದ ಜೀವಿತ ಎಲ್ಲ ನೋಡ್ಬೇಕಾದ್ರೆ ಬಹಳವಾದಂತ ಕಠಿಣ ಪರಿಸ್ಥಿತಿಯಿಂದ ದೇವರು ನಮ್ಮನ್ನು ದಿನ ಮೇಲೆ ಕೆತ್ತಿ ಒಂದು ಸಮಾಜ ಸೇವೆಯಲ್ಲಿ ನಮ್ಮ ಯಜಮಾನರನ್ನ ದೇವರು ಆರಿಸಿಕೊಂಡು ಇಲ್ಲಿಯವರೆಗೂ ನಡೆಸ್ತಾ ಬಂದಿದ್ದಾರೆ. ಅದೆಲ್ಲ ನಿಮ್ಮ ದೇವರ ಕೃಪೆ ಹಾಗೂ ಮನುಷ್ಯರ ದಯೆ. ನಿಮ್ಮ ಎಲ್ಲ ಸಹಾಯಕ್ಕೋಸ್ಕರ, ನಿಮ್ಮ ಪ್ರೋತ್ಸಾಹಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅನಂತ ಧನ್ಯವಾದಗಳು. ನೀವೆಲ್ಲರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ನಾವು ವಂದನೆಯನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಪ್ರೋಗ್ರಾಮ್ ಆದ್ಮೇಲೆ ನಿಮ್ಗೆಲ್ಲರಿಗೋಸ್ಕರ ಊಟ ಕೂಡ ಸಿದ್ಧವಾಗಿದೆ. ಊಟ ಮಾಡಿಕೊಂಡು ಸಂತೋಷವಾಗಿ ನೀವು ಹೋಗಿ ಅದೇ ರೀತಿ ಹ್ಯಾಪಿ ಬರ್ತ್ಡೇ ಆಚರಿಸಿಕೊಳ್ಳುವಂತ ಮಗನ ಕೂಡ ನೀವು ಆಶೀರ್ವಾದ ಮಾಡಿ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಬೇಕಾಗಿ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.